ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೀರ್ತುಪ್ರಿಯಾ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಲಾಸ್ತಿ ಅವ್ರ ಮನೆಗೆ ಅಂತ ಹೊರಟೆ. ಲಾಸ್ತಿ ಅವ್ರ ಮನೇಲಿ ಸ್ವಲ್ಪ ಲಾಸಿನ ಜೊತೆ ಆಟ ಆಡಿಕೊಂಡು ವಾಪಸ್ ಮನೆಗೆ ಅಂತ ಹೊರಟ್ವಿ. ಸೊ ಹಾಗೆ ಬರ್ತಾ ದಾರಿಲಿ ನಮ್ಮದು ಹಳೆ ಮನೆ ಇತ್ತು. ಆ ಮನೆಯದು ಪೇಂಟಿಂಗ್ ವರ್ಕ್ಸ್ ನಡೀತಿತ್ತು. ಸೊ ಎಲ್ಲಿವರೆಗೂ ಆಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ವಾಪಸ್ಸು ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತಾದಮೇಲೆ ಲಾಸ್ಯ ಬಂದಿದ್ಲು. ಮತ್ತು ಅವಳ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಚನ್ನಪಟ್ಟಣಕ್ಕೆ ಅಂತ ಹೊರಟ್ವಿ. ಚನ್ನಪಟ್ಟಣದಲ್ಲಿ ಚಂದ್ರಮಂಡಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಸೊ ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಇತ್ತು. ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ತರೋಕ್ಕೆ ಅಂತ ಹೋಗಿದ್ವಿ. ಸೊ ಇವಾಗ ಅಂಗಡಿಗೆ ಹೋಗಿದ್ದಾರೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದರು ಮನೆಗೆ ಅಂತ ಹೊರಟ್ವಿ. ಇವರಿಬ್ಬರು ಫುಲ್ ಕಾರಲ್ಲಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಾಗೂ ಹೀಗೂ ಮನೆಗೆ ಬಂದ್ವಿ. ಸೊ ಅಲ್ಲಿ ತೊಗೊಂಡಿದ್ದು ಐಟಮ್ಸ್ ಏನು ಅಂದರೆ ಗೆಣಸು ತೊಗೊಂಡ್ವಿ, ಹಾಗೆ ಸೊಪ್ಪು ತೊಗೊಂಡ್ವಿ, 3 ಕಟ್ಟು ಹೂ ತೊಗೊಂಡ್ವಿ. ಇದೆಲ್ಲ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಹಾಗೆ ಎಳ್ಳು ಏನೇನು ಬೇಕಿತ್ತು ಅದನ್ನ ತೊಗೊಂಡ್ವಿ. ಹಸುಗೆ ಅಂತ ಮೂಗು ದಾರ ತೊಗೊಂಡ್ವಿ. ಹಾಗೆ ಕಬ್ಬನ್ನ ತೊಗೊಂಡು ಬಂದ್ವಿ. ಹಾಗೆ ಇಲ್ಲಿ ನಾವು ಚೋಚೋ ಚಿಪ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಕಲ್ಲು ಸಕ್ಕರೆ ಹಚ್ಚಿ ತೊಗೊಂಡಿದ್ವಿ. ಹಾಗೆ ಜೀರಿಗೆ ಕೂಡ ತೊಗೊಂಡಿದ್ವಿ. ಇಲ್ಲಿ ಕಡಲೆ ಮಿಠಾಯಿ ಕೂಡ ತೊಗೊಂಡು ಸೊ ಹಾಗೆ ಬಾಳೆಹಣ್ಣು ತೊಗೊಂಡಿದ್ವಿ. ಇದು ಹಬ್ಬಕ್ಕೆ ತೊಗೊಂಡಿದ್ದು ಬಾಳೆಹಣ್ಣು. ಸೊ ಇಷ್ಟು ಶಾಪಿಂಗ್ ಮಾಡಿಕೊಂಡು ಇಲ್ಲಿ ಇವರಿಬ್ಬರು ಹೈಟ್ ಡಿಫ್ರೆನ್ಸ್ ಚೆಕ್ ಮಾಡ್ಕೊತಿದ್ದಾರೆ. ಎಷ್ಟು ಜಾಸ್ತಿ ಇದ್ದಾನೆ ಅಂತೆಲ್ಲ ಚೆಕ್ ಮಾಡ್ಕೊತಿದ್ದಾರೆ ನನ್ನ ತಂಗಿ ಮತ್ತು ನನ್ನ ತಮ್ಮ. ಸೊ ನನ್ನ ತಂಗಿ ಸ್ವಲ್ಪ ಚಾಟ್ಸ್ ಮಾಡಿಕೊಟ್ಲು. ತಿಂದು ಅದಾದಮೇಲೆ ಅಡುಗೆ ಮಾಡ್ತಿದ್ರು ನಮ್ಮಮ್ಮ. ಸೊ ಇವಾಗ ಬಂದು ಅವರೆಕಾಳು ಬಾತ್ ಮಾಡ್ತಿದ್ರು. ಸೊ ಇನ್ನೊಂದು ಸ್ವಲ್ಪ ಟೈಮಲ್ಲಿ ರೆಡಿ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ರೆಡಿ ಆಯಿತು ಊಟ. ಸೊ ಊಟ ಮಾಡಿ ಹೋಗಿ ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಬಂದು ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬೆಳಗ್ಗೆ ಎದ್ದು ನನ್ನ ತಂಗಿ ರಂಗೋಲಿ ಬಿಡಿಸಿದ್ಲು. ಚೆನ್ನಾಗಿತ್ತು ರಂಗೋಲಿ ಡಿಸೈನ್. ಹಾಗೆ ಎಳ್ಳು ಬೆಲ್ಲ ರೆಡಿ ಆಗಿತ್ತು. ಸೊ ಅದಕ್ಕೆ ಮುಂಚೆ ನಾವು ದೇವ್ರ ಪೂಜೆ ಮಾಡ್ಕೊಂಡ್ವಿ. ದೇವ್ರ ಪೂಜೆ ಎಲ್ಲ ಮುಗಿಸಿದ ನಂತರ ಪ್ಯಾಕಿಂಗ್ ಮಾಡ್ತಿದ್ವಿ. ಎಳ್ಳು ಬೆಲ್ಲ ನಾನು ನಮ್ಮಮ್ಮ ಇಬ್ಬರು ಸೇರಿ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ನಮ್ಮಮ್ಮ ಎಳ್ಳು ಹಾಕ್ಕೊಡ್ತಿದ್ರು, ನಾನು ಸಕ್ಕರೆ ಹಚ್ಚಾಕಿ ಪ್ಯಾಕ್ ಮಾಡ್ತಿದ್ದೆ. ಸೊ ಪೂರ್ತಿ ಎಲ್ಲ ಮುಗೀತು. ಅದಾದಮೇಲೆ ಅಮ್ಮ ಗೆಣಸು ಮಾಡಿದರು. ಹಾಲು ಮತ್ತು ಗೆಣಸು ತಿಂದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ನಾನು ರೆಡಿ ಆಗೋಕ್ಕೆ ಹೊರಟೆ. ಫ್ರೆಶ್ ಅಪ್ ಆಗಿ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಸೊ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಮ್ಮೂರಲ್ಲೇ ಇದೆ ಕಾಳಪ್ಪನ ದೇವಸ್ಥಾನ. ಸೊ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಹೋಗಿ ಬಂದರು. ಸೊ ಲಾಸ್ಯ ಜೊತೆ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ. ಹಬ್ಬಕ್ಕೆ ಅವಳು ರೆಡಿ ಆಗಿದ್ಲು ಎಳ್ಬೀರಕ್ಕೆ. ಸೊ ವಾಪಸ್ ಮನೆಗೆ ಬಂದಾಗ ನನ್ನ ತಂಗಿ ಎಳ್ಬೀರಕ್ಕೆ ಅಂತ ಹೊರಡ್ತಿದ್ಲು. ಸೊ ಹಾಗೆ ಅಪ್ಪ ಮತ್ತು ಅಮ್ಮ ಸಂಕ್ರಾಂತಿ ಅಮ್ಮಂಗೆ ನಮ್ಮೂರಲ್ಲಿ ಪೂಜೆ ಮಾಡಿ ಕೋಳಿ ಕೂರಿಸ್ತೀವಿ. ಸೊ ಕೋಳಿ ಕಟ್ ಮಾಡಿಸ್ಕೊಂಡ್ಬರೋಕ್ಕೆ ಅಂತ ಅಪ್ಪ ಮತ್ತು ಅಮ್ಮ ಹೋಗಿದ್ರು. ಈ ಕಡೆ ಬರ ಮಗ ಬಿಗ ಇಟ್ಕೋ. ಕೋಳಿ ಹುಷಾರು ಕೊಡ. ನೀನ್ ಬಿದ್ರು ಕೋಳಿ ಬಿಡ್ಬೇಡ. ಹಾ ನೀರು ಬಿಟ್ರಾ?
ಹಾಂ ಇನ್ನೂ ಶಿವಲ ತುರಾಯಿ ಮೇಲೆ ಹಾಕು ತುರಾಯಿ ಮೇಲೆ ಮೂಗು ಬರುವಂಗೆ ಹಾಕು ಮೂಗು ಬರೋಂಗೆ ಹಾಕ್ಲಾ ಹಾಂ ಈ ಕಡೆ ಬಾ ಮಗ ಈ ಕಡೆ ಬರ ಚಾಕ ತೆಗೆದು ತಗೋಕಿಲ್ಲನಾ ಮಗ ಅಂಕು ಇಬಾರ್ದು ಇಲ್ಲಿ ಕತ್ತಿ ಇಲ್ಲಿಗೂ ಇಲ್ಲಿಗೆ ಇಲ್ಲಿಗೆ ಅಂಕು ಇಲ್ಲಿಗೆ ಬಿಟ್ಟು ಈಗಿನ ತಂದಿದ್ವಲ್ಲ ಚೆನ್ನಾಗಿರೋದು ಬಡಿ ಕೊಡ್ತೀವಿ ಮಗ ಒಂದ ಸಾಕು ಏನು ಚೆನ್ನಾಗಿ ಫೋಟೋ ಹೊಡಿತಾವಿಲ್ಲ ಕಾಯಿ ಬಿಟ್ಟೋಗಿರಿ ಹುಡುಗರು. ಸೊ ವಾಪಸ್ ಮನೆಗೆ ಬಂದರು. ಹಾಗೆ ನಾಟಿ ಕೋಳಿ ಸಾರು ಅಡುಗೆ ಮಾಡಿದ್ರು. ಸೊ ಅಡುಗೆ ರೆಡಿ ಆಯಿತು, ತಿಂಡಿ ಮಾಡಿ ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.